ಸ್ವಾಗತ. ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸುತ್ತಿರುವಂತಹ ವೀಕ್ಷಕರು ಹರಿಹರ ಹಾಗೂ ಹಾವೇರಿಯಿಂದ ಕರೆ ಮಾಡಿದ್ರು. ತಮ್ಮ ಕೌಟುಂಬಿಕ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಅದಕ್ಕೆ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರು ವಿಶೇಷ ಅನುಷ್ಠಾನದ ಮೂಲಕ ಪರಿಹಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಅತ್ಯಂತ ಸುಲಭ ಸರಳವಾದಂತಹ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ಮಲೆ ಮಹದೇಶ್ವರನ ಆಶೀರ್ವಾದ ಸದಾ ಯಾವತ್ತೂ ಇರಲಿ ಬಂಧುಗಳೇ. ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಹೇಳಬೇಕು ಅಂತ ತಮ್ಮಲ್ಲಿ ಬಂದಿದ್ದೇನೆ ಬಂಧುಗಳೇ. ಏನಪ್ಪ ಅದು ವಿಶೇಷ ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಹರಿಹರದಿಂದ ಹಾವೇರಿಯಿಂದ ಇಬ್ಬರು ಫೋನ್ ಮಾಡಿದರು. ಗುರುಗಳೇ, ನಮ್ಮ ಮನೆಯಲ್ಲಿ ಹೊಂದಾಣಿಕೆನೇ ಆಗ್ತಾಯಿಲ್ಲ, ದಂಪತಿಗಳ ಸುಖ ಸಿಗ್ತಾ ಇಲ್ಲ, ಮತ್ತು ಯಾವುದೇ ರೀತಿಯಾದ ಒಂದು ಮಾತುಕತೆ ಇಲ್ಲ ಅಂಥೇಳಿ ಈ ಥರ ಮುನ್ಸ್ಕೊತಾರೆ, ಕೋಪ ಮಾಡ್ಕೊತಾರೆ ಎಲ್ಲ. ಅದಕ್ಕೊಂದು ಅನುಷ್ಠಾನವನ್ನು ತಿಳಿಸಿ ಅಂತ ಫೋನ್ ಮಾಡಿದರು. ಹಾಗಾಗಿ ಒಂದು ಅನುಷ್ಠಾನವನ್ನು ತಿಳಿಸ್ಬೇಕು ಅಂತ ಮತ್ತೆ ಬಂದಿದ್ದೇನೆ ಬಂಧುಗಳೇ. ಏನಂತ ಅಂದರೆ, ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಎಲ್ಲ ಕಡೆಯೂ ಸಿಗ್ತಕ್ಕಂಥ ಹರಳಿ ವೃಕ್ಷ. ಈ ಹರಳಿ ವೃಕ್ಷ ಅಂತಕ್ಕಂಥದ್ದು ಮಹಾನ್ ವೃಕ್ಷಗಳ ರಾಜ ಅಂತಲೇ ಹೇಳ್ತಾರೆ. ಇದರಲ್ಲಿ ತ್ರಿಶಕ್ತಿಗಳು ಅಡಕವಾಗಿರ್ತಕ್ಕಂಥದ್ದು. ಅಂದರೆ ಸೃಷ್ಟಿ ಸ್ಥಿತಿ ಲಯಕಾರಕರೇ ಇದರಲ್ಲಿರ್ತಕ್ಕಂಥದ್ದು. ಇದಕ್ಕೆ ಶ್ಲೋಕ ಸಂಸ್ಕೃತದಲ್ಲಿದೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಶ್ಯ ಶಿವರೂಪಾಯ ವೃಕ್ಷರಾಜಾಯಿತೆ ನಮಃ. ಆಕಾರ ಉಕಾರ ಮಕಾರ ಈ ತತ್ವಗಳೇ ಅಡಗಿರ್ತಕ್ಕಂಥ ಮಹಾನ್ ವೃಕ್ಷ ಇರ್ತಕ್ಕಂಥದ್ದು. ಈ ವೃಕ್ಷ ಬಂದು ಸರ್ವ ವೃಕ್ಷಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥ ವೃಕ್ಷ ಅರಳಿ ವೃಕ್ಷ. ಸಂತಾನಾಭಿವೃದ್ಧಿ ಆಗ್ತಕ್ಕಂಥದ್ದು, ದಾಂಪತ್ಯ ಸುಖ ಕೊಡ್ತಕ್ಕಂಥದ್ದು, ಕೋರ್ಟು ಕಚೇರಿಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಜಯ ಕೊಡ್ತಕ್ಕಂಥದ್ದು, ಆಮೇಲೆ ಮನೆಯಲ್ಲಿ ಸಾಂಸಾರಿಕ ಜೀವನ ಸರಿಪಡಿಸ್ತಕ್ಕಂಥದ್ದು, ಸಂತಾನ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಕಂಕಣ ಭಾಗ್ಯ ಕೂಡ ಬರ್ತಕ್ಕಂಥದ್ದು, ಎಲ್ಲ ದೋಷಗಳನ್ನು ನಿವಾರಣೆ ಆಗ್ತಕ್ಕಂಥ ವೃಕ್ಷ ಅಂತಲೇ ಮಹಾನ್ ವೃಕ್ಷ ಅಂತಲೇ ಹೇಳ್ಬೋದು. ಇದು ತಾಯಿಯ ವೃಕ್ಷಕ್ಕೆ ಇವತ್ತು ಒಂದು ಅನುಷ್ಠಾನವನ್ನು ಮಾಡೋಣ ಬಂಧುಗಳೇ. ಗುರುಗಳೇ ತಿಳಿಸಿ ಅಂತ ಹೇಳಿದ್ದಕ್ಕೆ ನಾನು ಮತ್ತೆ ನಿಮಗೆ ಇದನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮಗೆ ಯಾರು ಪ್ರೀತಿ ಪಾತ್ರರಾಗಿರ್ತಾರೆ ಅವರಿಂದ ನಮಗೆ ನೋವಾಗ್ತಾ ಇರುತ್ತೆ. ಯಾವಾಗ ನಮಗೆ ಮನಸ್ಸಿನಲ್ಲಿ ದುಃಖ ಆಗ್ತಾ ಇರ್ತದೆ, ನಾನು ಎಷ್ಟೇ ತ್ಯಾಗ ಮಾಡಿದ್ರೂ ಕೂಡ ಅವರು ನಮ್ಮ ಮಾತೇ ಕೇಳ್ತಾ ಇಲ್ಲ, ಮಕ್ಕಳುಗಳ ಬಗ್ಗೆ ಆಗಿರಲಿ, ಗಂಡ ಹೆಂಡತಿ ಬಗ್ಗೆ ಆಗಲಿ, ಹೆಂಡತಿ ಗಂಡನ ಬಗ್ಗೆ ಆಗಲಿ ಕೇಳದೇ ಇದ್ದಾಗ ಈ ಒಂದು ಎಲೆಯನ್ನು ತೆಗೆದುಕೊಂಡು ಇದಕ್ಕೆ ಚೌಕಾಕಾರವಾಗಿ ಒಂದು ನೀವೇನು ಮಾಡಿ ಅಂತಂದರೆ, ಎಲೆಯಲ್ಲಿ ಚೌಕಾಕಾರ ಬರೀರಿ, ಅಂದರೆ ಸ್ಕ್ವೈರ್ ಟೈಪಲ್ಲಿ ಬರೆದಿಟ್ಟು ಗಂಧದಲ್ಲೇ ಆಗಲಿ, ಅರ್ಶಿಣದಲ್ಲೇ ಆಗಲಿ, ಯಾವುದರಲ್ಲೇ ಆಗಲಿ, ತುಳಸಿ ಕಡ್ಡಿ ಇಲ್ಲ ದಾಳಿಂಬರೆ ಕಡ್ಡಿ ಚೌಕಾಕಾರ ಬರೆದ್ಬಿಟ್ಟು ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಯಾರದೇ ಆಗಲಿ ಆ ಚೌಕಾಕಾರದ ಒಳಗಡೆ ಹೆಸರನ್ನು ಬರೀಬೇಕು. ಹೆಸರನ್ನು ಬರೆದು ಧೀಮ್ ಕಮ್ ಅಂತ ಬರೀಬೇಕು. ಆ ಹೆಸರು ಕೆಳಗಡೆಗೆ ಮೇಲ್ಗಡೆಗೆ ನಿಮ್ಮ ಹೆಸರು ಮಧ್ಯದಲ್ಲಿ ಹೆಸರು ಬರೀರಿ. ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಅವ್ರನ್ನ ಹೆಸರನ್ನು ಬರೀರಿ. ಅದು ಹೆಣ್ಣಾಗಿರಲಿ, ಗಂಡಾಗಿರಲಿ, ಮಗ ಆಗಿರಲಿ, ಯಾರೇ ಆಗಿರಲಿ. ಈ ಚೌಕಾಕಾರ ಬರೆದ್ಬಿಟ್ಟು ಅದರೊಳಗಡೆ ಮಧ್ಯದಲ್ಲಿ ಹೆಸರು ಬರೆದು ಮೇಲ್ಗಡೆ ದೀಮ್, ಕೆಳಗಡೆ ಕಮ್ ಅಂತ ಬರೀರಿ. ಬರೆದ್ಬಿಟ್ಟು 5 ದಿನ ಪೂಜೆ ಮಾಡಿ ನೋಡಿ, ನಿಮಗೆ ಎಷ್ಟು ಆ ಒಂದು ಫಲ ಸಿಕ್ಕುತ್ತೆ ಅಂತ ಹೇಳ್ತಕ್ಕಂಥದ್ದು. ದಾಂಪತ್ಯ ಸುಖ ಚೆನ್ನಾಗಿರುತ್ತೆ, ಮನೇಲಿ ನೆಮ್ಮದಿ ಇರುತ್ತೆ, ಆರೋಗ್ಯಕರವಾಗಿರ್ತದೆ, ವಾತಾವರಣ ಎಲ್ಲ ಸೃಷ್ಟಿಯಾಗಿ ಒಳ್ಳೆ ಚೆನ್ನಾಗಿರುತ್ತೆ. ಮತ್ತು ನಿಮ್ಗೆ ಯಾವುದೇ ಜಮೀನು ವಿಚಾರದಲ್ಲಿ, ಕೋರ್ಟು ಕಚೇರಿ ವಿಚಾರದಲ್ಲಿ ಆಗಲಿ, ಯಾವುದೇ ಆಗಿರಲಿ, ಆ ಒಂದು ಸರ್ವೆ ನಂಬರ್ ಆಗಿರ್ಬೋದು, ಆ OS ನಂಬರ್ ಆಗಿರ್ಬೋದು, ಯಾವುದೇ ಆಗಿರಲಿ, ಈ ಅರಳಿ ಎಲೆ ಮೇಲೆ ಬರೆದ್ಬಿಟ್ಟು ಒಂದು 5 ದಿನ ಅನುಷ್ಠಾನವನ್ನು ಮಾಡಿ, ಪೂಜೆಯನ್ನು ಮಾಡಿ, ಖಂಡಿತ ನೋಡಿ ನಿಮಗೆ ಫಲ ಸಿಗುತ್ತೆ. ನಿಮ್ಮೆಲ್ಲರಿಗೂ ಆ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹದೇಶ್ವರ ಆಗಿರ್ತಕ್ಕಂಥ ಪರಮೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.
ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಿಸುತ್ತಿರುವಂತಹ ಹರಿಹರ ಹಾಗೂ ಹಾವೇರಿಯ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಸಮಸ್ಯೆಗೆ ಗುರುಗಳು ತುಂಬಾ ಸರಳವಾದಂತಹ ವಿಶೇಷ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಪರಿಹಾರ ಆಗೇ ಆಗುತ್ತೆ. ಇದು ಇವರಿಗೆ ಮಾತ್ರವಲ್ಲದೆ ಈ ರೀತಿಯ ಸಮಸ್ಯೆಗಳಿರುವ ಎಲ್ಲಾ ವೀಕ್ಷಕರು ಕೂಡ ಈ ಅನುಷ್ಠಾನವನ್ನ ಮಾಡ್ಕೊಳ್ಬಹುದು. ಈ ತರದ ಸಮಸ್ಯೆಗಳಿರುವಂತವರು ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಎಲ್ಲರ ಸಮಸ್ಯೆಗಳು ಪರಿಹಾರ ಆಗ್ಲಿ, ಎಲ್ಲರ ಜೀವನವು ಸುಗಮಯವಾಗಿರ್ಲಿ ಅಂತ ಹೇಳ್ತಾ, ದಯವಿಟ್ಟು ಬೇರೆ ತರದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ರೂ ಕೂಡ ಖಂಡಿತ ನೀವು ಗುರುಗಳನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.